ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 23A ಯನ್ನ ಗಮನಿಸಿ. ಆಮ್ಲ ಮಳೆ ಎಂದರೆ ಇಲ್ಲಿ ಆಮ್ಲ ಮಳೆ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗ್ ಗೊತ್ತಿದೆ, ಇಂಡಸ್ಟ್ರಿಯಿಂದ ಇರಬಹುದು ಅಥವಾ ಪೆಟ್ರೋಲಿಯಂ ಇರಬಹುದು, ಈ ರೀತಿಯಾದಂತಹ ಪಳೆಯುಳಿಕೆ ಇಂಧನಗಳನ್ನ ಉರಿಸುವುದರಿಂದ ಇರಬಹುದು. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ನಂತಹ ಅನಿಲಗಳು ವಾತಾವರಣವನ್ನ ಸೇರುತ್ತೆ. ಈಗ ಈ ವಾತಾವರಣವನ್ನ ಸೇರಿದಂತಹ ಅನಿಲಗಳೇನ್ ಮಾಡುತ್ತೆ, ಮಳೆ ಹನಿ ಬೀಳ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆ ಮಳೆ ಹನಿಯ ನೀರಿನ ಜೊತೆ ಸೇರಿಕೊಂಡು ಸಲ್ಫ್ಯೂರಿಕ್ ಆಮ್ಲವನ್ನ, ನೈಟ್ರಿಕ್ ಆಮ್ಲವನ್ನೆಲ್ಲ ಕೊಡುತ್ತೆ. ಇದು ಏನ್ ಮಾಡುತ್ತೆ, ಆಮ್ಲ ಮಳೆಯನ್ನ ಉಂಟು ಮಾಡುತ್ತೆ. ಹಾಗಿದ್ರೆ ಆಮ್ಲ ಮಳೆ ಅಂದ್ರೆ ಏನು? ಡೆಫಿನೇಷನ್ ಅನ್ನ ಕೇಳಿದ್ರೆ, ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ಅದನ್ನು ಆಮ್ಲ ಮಳೆ ಎನ್ನುತ್ತಾರೆ. ನಿಮಗ್ ಗೊತ್ತಿದೆ, pH ಅನ್ನುವಂಥದ್ದು H+ ಅಯಾನುಗಳ ಸಾಂದ್ರತೆಯನ್ನ ಅಳಿಲಿಕ್ಕೆ ಬಳಸುವಂತಹ ಮಾನ ಅಲ್ವಾ. pH ವ್ಯಾಲ್ಯೂ ಒಂದ್ ವೇಳೆ 7 ಇದ್ರೆ ಅವಾಗ ಅದು ತಟಸ್ಥ ಅಂತ ಹೇಳ್ತೀವಿ, ದ್ರಾವಣ ತಟಸ್ಥ. ಒಂದ್ ವೇಳೆ pH ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇದ್ರೆ ಅವಾಗ ಅದನ್ನ ಆಮ್ಲ ಅಂತ ಹೇಳ್ತೀವಿ. ಹಾಗಾಗಿ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದ್ರೆ ಅದನ್ನ ಆಮ್ಲ ಮಳೆ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಈ ಆಮ್ಲ ಮಳೆ ಏನು ತೊಂದರೆಯನ್ನ ಉಂಟು ಮಾಡುತ್ತೆ, ನಮಗೇನಾದ್ರೂ ಸಮಸ್ಯೆ ಇದೆಯಾ ಇದರಿಂದ ಅಂದ್ರೆ ಹೌದು, ಇದು ಆ ಚರ್ಮವನ್ನ ಸುಟ್ಟು ಹೋಗುವಂತೆ ಎಲ್ಲ ಮಾಡಬಹುದು. ಅದೇ ತರ ಚರ್ಮದ ಸಮಸ್ಯೆಯನ್ನ ತಂದೊಡ್ಬಹುದು. ಜಲಚರ ಜೀವಿಗಳಿಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಹಾಗೆ ಐತಿಹಾಸಿಕ ಸ್ಮಾರಕಗಳು, ತಾಜ್ ಮಹಲ್ ಎಲ್ಲ ಇದೆಯಲ್ಲ, ಆ ರೀತಿಯ ಸ್ಮಾರಕಗಳಿಗೆ ಇದು ತೊಂದರೆಯನ್ನ ಉಂಟು ಮಾಡುತ್ತೆ. ಅವುಗಳು ನಶಿಸಿ ಹೋಗ್ಲಿಕ್ಕೆ ಕಾರಣವಾಗುತ್ತೆ. ಜೊತೆಗೆ ಭೂಮಿಯ pH ಕಡಿಮೆ ಆಗ್ಲಿಕ್ಕೆ, ಭೂಮಿ ಆಮ್ಲೀಯವಾಗ್ಲಿಕ್ಕೆ, ಈಗ ಜಮೀನೆಲ್ಲ ಆಮ್ಲೀಯವಾಗಿಬಿಡ್ತದೆ, ನೆಲ ಏನಿರುತ್ತೆ ಅದು. ಹಾಗಾಗಿ ಬೆಳೆಗಳನ್ನ ಬೆಳಿಲಿಕ್ಕೆ ತೊಂದರೆ ಉಂಟಾಗ್ತದೆ. ಇದೆಲ್ಲ ಆಮ್ಲ ತೊಂದರೆಗಳಾಗಿರುತ್ತೆ. ಆದ್ರೆ ಇಲ್ಲಿ ಆಮ್ಲ ಮಳೆ ಎಂದರೇನು ಅಂತ ಕೇಳಿದ್ದಾರೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ಅದನ್ನು ಆಮ್ಲ ಮಳೆ ಎನ್ನುತ್ತಾರೆ ಅಂತ ಬರುತ್ತೆ. ಸಾಕು. ಥ್ಯಾಂಕ್ ಯು.